ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಶಾಲಾ ಶಿಕ್ಷಕರ ಸಂಘಕ್ಕೆ ನಮ್ಮ ಶಿಕ್ಷಕರ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಸ್ಪಂದಿಸಿ ನಾವು ಏನೇನು ಬೇಡಿಕೆಗಳನ್ನು ಕೇಳಿದ್ದೀವಿ ಆ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಅದಕ್ಕೆ ನಮ್ಮ ಬಂಗಾರಪೇಟೆ ತಾಲೂಕಿನ ಇಂದ ಸುಮಾರು 200 ಜನ ಶಿಕ್ಷಕರೆಲ್ಲ ನಮ್ಮ ನಿನ್ನೆ ಎಲ್ಲ ಬಂದು ನಮ್ಮ ಸಾಹೇಬರನ್ನ ನಮ್ಮ ಬಂಗಾರಪೇಟೆ ತಾಲೂಕಿನ ಜನಪ್ರಿಯ ಶಾಸಕರಂತ ಎಸ್ ಎನ್ ನಾರಾಯಣಸ್ವಾಮಿ ಅಣ್ಣವರಿಗೆ ಕೇಳ್ಕೊಂಡ್ವಿ. ಅಣ್ಣ, ನಾವು ಬಂಗಾರಪೇಟೆ ತಾಲೂಕಿನಿಂದ ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಶಿಕ್ಷಕರ ಒಂದು ಸಮ್ಮೇಳನಕ್ಕೆ ನಾವೆಲ್ಲ ಹೋಗಬೇಕು, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಂತ ಹೇಳ್ಬಿಟ್ಟು ನೆನ್ನೆ ಬಂದು ಕೇಳಿದ್ವಿ. ಅದೇ ರೀತಿಯಾಗಿ ಆಯಿತು, ಬೆಳಗ್ಗೆ ಬನ್ನಿ, ನಾನು ನಿಮಗೆಲ್ಲ ಕಳಿಸ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಎಲ್ಲ ಶಿಕ್ಷಕರು ಎಲ್ಲ ಒಂದಾಗಿ, ನಾವು ಎಲ್ಲರೂ ವೃಂದ ಸಂಘಗಳೆಲ್ಲ ಸೇರಿ ಒಂದಾಗಿ ಇವತ್ತು ರಾಜ್ಯ ಸರ್ಕಾರ ಅದಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಈ ಒಂದು ಯಾಕೆ ಅಂತ ನಮ್ಮ ನಾರಾಯಣಸ್ವಾಮಣ್ಣವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ. ಈ ಒಂದು ಸಂದರ್ಭದಲ್ಲಿ 2 ಮಾತನ್ನ ಆಡಬೇಕಾಗಿ ಅವರನ್ನ ಸಹೋದರಿ, ಇವತ್ತೇನು ನಮ್ಮ ಸರ್ಕಾರ ನಮಗೆಲ್ಲ ಕೂಡ ಬಹಳ ವರ್ಷಗಳಿಂದ ಹಿಂದೆ ಇದ್ದ ಸರ್ಕಾರಗಳು ಈ ಸೌಲಭ್ಯಗಳನ್ನು ಕೊಟ್ಟಿರಲಿ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ಮೇಲೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ಮೇಲೆ, ನಮ್ಮ ಮಧು ಬಂಗಾರಪ್ಪ ಅವರು, ನನ್ನ ಆತ್ಮೀಯ ಮಿತ್ರರು ಹೌದು, ಮಧು ಬಂಗಾರಪ್ಪ ಅವರು ಈ ಒಂದು ಶಿಕ್ಷಕ ಸಚಿವರಾದ ಮೇಲೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಒಳ್ಳೆಯ ಒಂದು ಶಿಕ್ಷಕ ಬಂಧುಗಳು, ವಿದ್ಯೆ ಕೊಡ್ತಕ್ಕಂಥವರು, ಅವರಿಂದ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ದೊಡ್ಡ ಮನಸ್ಸಿನಿಂದ ತಮ್ಮೆಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸಿದ್ದೇವೆ. ಮತ್ತು ತಾವೆಲ್ಲ ಕೂಡ ಬೆಂಗಳೂರಲ್ಲಿ ನಡೀತಕ್ಕಂಥ ಸಮಾರಂಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ನನ್ನ ಭಾಗದಿಂದ ಸುಮಾರು 200 ಜನ ಶಿಕ್ಷಕರು ಹೊರಟಿದ್ದೀರಿ. ನಿಮಗೆಲ್ಲ ಶುಭವಾಗಲಿ. ಕನಿಷ್ಠ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ, ಮಧು ಬಂಗಾರಪ್ಪ ಅವರು ಮಾಡಿರ್ತಕ್ಕಂಥ ಕೊಡುಗೆಯನ್ನು ನಾವು ಸ್ಮರಿಸಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಹೊರಟಿದ್ದಕ್ಕಾಗಿ ನಾನು ತಮ್ಮೆಲ್ಲರನ್ನು ಕೂಡ ಈ ತಾಲೂಕಿನ ಪರವಾಗಿ ಅಭಿನಂದಿಸ್ತೇನೆ. ಜೊತೆಗೆ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸರ್ಕಾರ ಸದಾಕಾಲ ನಿಮ್ಮೊಟ್ಟಿಗಿರ್ತೇವೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ ಅನ್ನೋ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಹೋಗಿ ಬನ್ನಿ. ನಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಿಮ್ಮ ಪ್ರಯಾಣ ಸಕಾರವಾಗಿರಲಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಶಿಕ್ಷಕ ಬಂಧುಗಳೇ, ಈ ದಿನ ಬೆಂಗಳೂರಿನಲ್ಲಿ ನಡೆಯಲಿರುವ ಮಹಾ ಶೈಕ್ಷಣಿಕ ಸಮ್ಮೇಳನದಲ್ಲಿ ಭಾಗವಹಿಸಲು ಬಂಗಾರಪೇಟೆ ತಾಲೂಕಿನಿಂದ 2 ಬಸ್ಗಳಲ್ಲಿ ನಾವೆಲ್ಲ ಇನ್ನೂ ಬರೋದಿರೋ ಶಿಕ್ಷಕರೆಲ್ಲ ಬರ್ತಾರೆ. 8:30ಗೆ ಇಲ್ಲಿಂದ ತೆರಳಿದ್ದೀವಿ. ಏನು ಬೃಹತ್ ಸಮ್ಮೇಳನ ನಡೀತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಕೇಂದ್ರ ಸಂಘದಿಂದ ಹಲವಾರು ನಮ್ಮ ಸಮಸ್ಯೆಗಳನ್ನು ಇತ್ಯಂತ ಆಗಿದೆ. ನಿನ್ನೆ ತಾನೇ ಒಂದು ಆರ್ಡರ್ ಕೂಡ ಆಗಿದೆ. C&R ತಿದ್ದುಪಡಿ ಮಾಡಿ ನಮ್ಮ ಹಲವಾರು ವರ್ಷಗಳಿಂದ 3 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರ ಭರ್ತಿ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಭರ್ತಿ KTಯಲ್ಲಿ ಯಾರು ಕೇಸ್ ಹಾಕ್ಕೊಂಡಿದ್ದು ನಿಂತಿತ್ತು. ಅದು ಕೂಡ ತೆರವುಗೊಳಿಸಿ ಅದನ್ನು ಇತ್ಯರ್ಥ ಮಾಡಿ ಈ ದಿನ ಡೇಟ್ ಆಫ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕೂಡ ಪ್ರಮೋಷನ್ಸ್ ಕೂಡ ಆಗುತ್ತೆ. ಈಗಾಗಲೇ ಸೀನಿಯರ್ ಪ್ರಮೋಷನ್ ಕೂಡ ಈಗಾಗಲೇ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಎಲ್ರಿಗೂ ಕೊಟ್ಟಿದ್ದಾರೆ. ಮತ್ತು ಕೆಲವೇ ದಿನಗಳಲ್ಲಿ ಪ್ರಮೋಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಹಲವಾರು ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಿದಂಥ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಈ ದಿನ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಂದ ಕೂಡ ಎಲ್ಲ ಶಿಕ್ಷಕರು ಕೂಡ ಬೆಂಗಳೂರು ವಿಪ್ರವಾಸಿನಿ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಸಮ್ಮೇಳನಕ್ಕೆ ಎಲ್ಲ ಸಾವಿರಾರು ಜನ ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ. ಈಗ ನಮ್ಮ ಬೀಳ್ಕೊಡಲು ಶಾಸಕರು ಕೂಡ ಆಗಮಿಸಿದಲ್ಲಿ ನಾವು ಕೂಡ ಎಲ್ಲರೂ ಹೋಗಿ ಬರ್ತಾ ಇದ್ವಿ. ಈ ಒಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂಥ ಶಕ್ತಿ ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಇದಕ್ಕೆಲ್ಲ ಸ್ಪಂದಿಸಿರೋದ್ರಿಂದ ಈ ಒಂದು
ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ